ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ನಿಮ್ಮ ಮಾತಿಗೆ ನಾನು ಗೌರವ ಕೊಡ್ತೀನಿ, ಆದರೆ ಇವನ್ ವಿಷಯದಲ್ಲಿ ಖಂಡಿತವಾಗ್ಲೂ ಆಗಲ್ಲ. ನಾನು ಬೇಡ ಅಂತ ಖಡಾಖಂಡಿತವಾಗಿ ದೂರ ತಳ್ಳಿದ ಮೇಲೂ ಈ ನಾಟಕ ಎಲ್ಲ ಯಾಕೆ ಬೇಕು ಹೇಳಿ? ಯಾರ್ತವ ಮಾತಾಡ್ತೀವಿ ಅಂತ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಗೊತ್ತು ಅತ್ತೆ, ಕೈಲಾಗದೆ ಇದ್ದಾಗ ಹೆಂಡತಿ ಬೇಕು ಅಂತ ಬಂದಿರೋ ಗೋಪಾಲನ ಆದರ್ಶ ಪತ್ನಿಯಾದ ನಮ್ಮ ಅವ್ವನ ಜೊತೆ ಮಾತಾಡ್ತಿದ್ದೀನಿ. ಅವ್ವ, ನನ್ನ ಮಾತು ನಿನಗೆ ನೋವು ತರತ್ತೆ ಅಂತ ನಂಗೆ ಗೊತ್ತು, ಆದರೆ ಅಷ್ಟೇ ನೋವು ನನಗೂ ಗೋಪಾಲನ ನೋಡಿದಾಗೆಲ್ಲ ಆಗತ್ತೆ. ಯಾಕೆ ನಿನಗದು ಗೊತ್ತಿಲ್ವಾ? ಎಲ್ಲ ಗೊತ್ತಿರೋಳು ನೀನೇ. ಸರಿ ಬಿಡವ್ವ, ನಿನ್ನ ನಿರ್ಧಾರ ಬದಲಾಗಲ್ಲ ಅಂದಮೇಲೆ ನನ್ನ ನಿರ್ಧಾರನೂ ಬದಲಾಗಲ್ಲ. ನಾನು ನಮ್ಮ ಅವ್ವನ ಜೊತೆ ಮಾತಾಡ್ತಿದ್ದೀನಿ, ಸುಮ್ಮನೆ ಇದ್ರೆ ಒಳ್ಳೇದು. ಸ್ನೇಹ, ಸಮಾಧಾನ ಕೂತ್ಕೊಂಡು ಎಲ್ಲ ಮಾತಾಡಾಗಿದೆ. ನೀನು ನನ್ನ ಅವ್ವಾಗ ಬರೋದಿದ್ರೆ ಬಾ, ಇಲ್ಲಾಂದ್ರೆ ನೀನು ಬರೋದು ಬೇಡ. ಅಪ್ಪಯ್ಯ ಅವಂತವ ಹಿಂಗ ಮಾತಾಡೋದು? ಅತ್ತೆ, ನನಗೆ ನಮ್ಮ ಅವ್ವ ಯಾವಾಗಲೂ ಒಂಟಿನೇ. ನನಗೆ ಅವ್ವ ಅಪ್ಪಯ್ಯ ಎಲ್ಲ ನಮ್ಮ ಅವ್ವನೇ. ಆದರೆ ಇವನ ಜೊತೆ ನಮ್ಮ ಅವ್ವನ ನೋಡಿದಾಗೆಲ್ಲ ನಾನು ಅವ್ವನ ಮಗಳು ಅಂತ ಅನ್ಸಲ್ಲ. ಈ ಮಾತು ನಾನು ಪುಟ್ಟಕ್ಕನ ಮಗಳಾಗಿ ಹೇಳ್ತಿಲ್ಲ. ಬಂಗ ಇಷ್ಟು ಆಶ್ಚರ್ಯ ಪಡೋದೇನಿದೆ? ಅದೆಲ್ಲ ಬೇಡವೆ, ಮೊದಲು ಮದುವೆ ಹೆಂಗೆ ಮುರಿದ್ಬಿತ್ತು ಅಂತ ಹೇಳು. ನನ್ನ ನೋಡಕ್ ಬಂದ್ ಹುಡ್ಗಂಗೆ ನಾನು ಈಗಾಗಲೇ ಕಾಲೇಜ್ನಲ್ಲಿ ಒಂದು ಹುಡುಗನ ಪ್ರೀತಿಸ್ತಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟೆ. ನೀನು ಹುಡುಗನ ಪಿರುತಿ ಮಾಡ್ತಿದ್ದೀನಿ ಅಂದ ತಕ್ಷಣ ಹುಡುಗ ಮದುವೆ ಬೇಡ ಅಂದ್ಬಿಟ್ನಾ? ಈ ಗಂಡಸ್ರು ಬುದ್ಧಿ ಗೊತ್ತಿಲ್ವಾ? ಸ್ವಲ್ಪ ಬೇರೆ ಹುಡ್ಗನ ಜೊತೆ ಪ್ರೀತಿ ಇದೆ, ಓಡಾಟ ಇದೆ ಅಂದ್ರೆ ಬೇರೆ ಏನೇನೋ ಕಲ್ಪನೆ ಮಾಡ್ಕೊಂಡು ಈ ಹುಡುಗಿ ಸರಿ ಇಲ್ಲ ಅಂತ ಒಪ್ಕೊಳ್ಳೋದೇ ಇಲ್ಲ. ಎಲ್ಲ ಹುಡುಗರು ಹಂಗೇನೆಯಾ? ಡೌಟೇ ಬೇಡ, ಈ ಗಂಡಸ್ರು ಬುದ್ಧಿ ಒಂದೇ ತರನೇ. ಹಂಗಾರೆ ಬ್ಯಾರೆ ಹುಡುಗನ ನೆಪ ಮಾಡ್ಕೊಂಡು ಈ ಮದ್ವೆ ನಿಲ್ಸ್ಬಿಟ್ಟೆ ಅನ್ನೋ? ಇದನ್ನ ಹೇಳೋಕೆ ನಿನಗೆ ಕಾಲ್ ಮಾಡಿದೆ. ಸರಿ, ಫ್ರೀ ಆದಾಗ ಸಿಗೋಣ. ಸರಿ ಕಣೆ, ಆಯ್ತು. ಚಂದ್ರು, ಚಂದ್ರು, ಇವನೇನ್ ಮಾಡೋನು? ಚಂದ್ರು, ಯಾಕೋ ಏನು ಯೋಚನೆ ಮಾಡ್ತಾ ನಿಂತಿದೀ? ಹುಷಾರಾಗಿದೆ ತಾನೇ? ಮತ್ತೆ ಯಾಕ್ಲ ಮಕ್ಕ ಸಪ್ಪ ಮಡಿಕೊಂಡಿದೀಯಾ? ಏನಾಯ್ತು? ಅಮ್ಮ, ನಮ್ಮನೇಲೆಲ್ಲ ಸರಿ ಇದ್ದಿದ್ರೆ, ಹೊಸಗೆ ಅಭಾಷಣ ಆಗದೆ ಇದ್ದಿದ್ರೆ, ನನಗೂ ಈಗ 2 ವರ್ಷದ ಮಗು ಇರ್ತಿತ್ತು. ಅದು ಮುದ್ದಾಗಿ ಮನೆ ತುಂಬ ಓಡಾಡಿಕೊಂಡು ಅಪ್ಪ ಅಪ್ಪ ಅಂತ ಕರಿತಿತ್ತು. ಚಾಕ್ಲೇಟ್ ಬೇಕು ಅಂತ ಹಠ ಮಾಡ್ತಿತ್ತು ಅಲ್ವಾ ಅಮ್ಮ? ಚಂದ್ರು, ಎಲ್ಲ ಸರಿ ಹೋಯ್ತದೆ ಕಣ್ಲ, ಯೋಚನೆ ಮಾಡಬೇಡ. ಯವ್ವಾ, ಇವ್ನು ಹಿಂಗೆ ಆಡೋದು ನೋಡ್ತಿದ್ರೆ ದಿಗ್ಲಾಯ್ತದೆ. ಬಿರ್ನೆ ಪಲ್ಲವಿಗೊಂದು ಮದುವೆ ಮಾಡಿಸಿ ಇವ್ರಿಗೂ ಮದುವೆ ಮಾಡಿಸ್ಬಿಡ್ಬೇಕು. ಆ ವಸ್ಸು ಮಾತ್ರ ಈ ಮನೆ ಹೊಸಲು ತೊಳಿಬಾರ್ದು. ಆಟಯ್ಯ, ಇನ್ನು ನಿಮಗೆ ಮಾತಾಡೋಕೆ ಏನೂ ಇಲ್ಲ ಅನ್ಸುತ್ತೆ. ಅವ್ವ, ನಿನ್ನ ಗಂಡನ ಕರ್ಕೊಂಡು ನೀನು ಹೊರಡ್ಬೋದು. ನೀನಿಷ್ಟು ಕಟ್ಟುವಾಗಿ ನಡ್ಕೊಳ್ಳೋಂಗೆ ನಾನು ಮಾಡ್ಕೊಂಡಿವ್ನಿ. ಆ ತಪ್ಪು ಅರಿವು ನನಗೆ ಆಗೈತವ. ಮತ್ತು ಆ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡವ. ಇದೊಳ್ಳೆ ಚೆನ್ನಾಗಿದೆ.
ಅಲ್ಲ ನಾನು ಅಷ್ಟಕ್ಕೂ ಯಾರು ಅಂತ ನಿನ್ಗೆ ಅವಕಾಶ ಕೊಡೋಕ್ಕೆ? ಹಿಂಗೆಲ್ಲ ಮಾತಾಡ್ಬೇಡವ್ವ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪನೇ ಶಿಕ್ಷೆ ಅಂತಾರೆ. ಹಿಂಗಾದ್ರೂ ನನ್ನನ್ನು ಕ್ಷಮಿಸ್ಬೋದಲ್ಲವ್ವ? ಅದು ತಪ್ಪು ಮಾಡಿದವ್ರಿಗೆ, ಪಾಪ ಮಾಡಿದವ್ರಿಗಲ್ಲ. ಸರಿಯಾಗಿ ಹೇಳ್ದವ್ವ, ಸರಿಯಾಗಿ ಹೇಳ್ದು. ನಾನು ಮಾಡಿರೋ ಪಾಪಕ್ಕೆ ಈ ಜನ್ಮದಲ್ಲಿ ನನಗೆ ಮುಕ್ತಿ ಸಿಗಕ್ಕಿಲ್ಲ. ನಾನು ಪಡ್ಕೊಂಡ್ಬಂದಿರೋದು ಇಷ್ಟನೇ. ನಿಮ್ಮನ್ಸೆ ಹೆಣ್ಮಕ್ಳು ಮನ್ಸಿಗೆ ಯಾವುದನ್ನು ಹಚ್ಕೋಬಾರ್ದು, ಸಂತೋಷವಾಗಿರ್ಬೇಕು. ಪುಟ್ಟಮ್ಮಿ, ನಾವೇನು ಬರ್ತೀವಿ ಮಾರೆ. ಸ್ನೇಹ ಸಾರು ಇದ್ಯೋ ಅನ್ಪುಟ್ಟಕ್ಕ, ಇವಳು ದುಡುಕ್ ಮಾತಾಡ್ತಾಳೆ ಅನ್ಕೂಡ್ಲೆ ನೀನು ಹಿಂಗೆ ಬೇಸರ ಮಾಡ್ಕೊಂಡು ಬಿಡೋದ? ಇಲ್ಲ ಅಮ್ಮವ್ರೆ, ತಿಟ್ಟವಾಗ್ಲೂ ನಾನು ಬೇಸರ ಮಾಡ್ಕೊಂಡು ಹೋಯ್ತಾ ಇಲ್ಲ. ನನ್ನ ಮಗಳು ನಾನು ಬಂಗಾರಮ್ಮ ಅವ್ರ ಸೊಸೆ ಅಂದ್ಲಲ್ಲ, ಆಗಲೇ ನನ್ನ ಮನಸ್ಸು ನಿರಾಳ ಆಗೋಯ್ತು. ನಂಗೆ ಇನ್ನೇನು ಭಯ ಇಲ್ಲ ಅಮ್ಮವ್ರೆ, ನಿಶ್ಚಿಂತೆ ಆಗೋಯ್ತೀನಿ. ನಾನೇನು ಬರ್ತೀನಿ. ಅವ್ವ ಮಾವೇ, ಯಾವಾಗ ಬಂದ್ರಿ? ಆಗಲೇ ಬಂದ್ವಿ. ಮರಸ್ವಾಮಿಗಳಲ್ಲಿ ಮರಿಸ್ವಾಮಿಗಳನ್ನ ಅವ್ರ ಅಪ್ಪ ಅಂತ ಒಪ್ಸಾಯ್ತು. ನಿಂಗೆ ಪುಣ್ಯ ಬರ್ಲಪ್ಪ. ಅಪ್ಪ ಅವನಿಂದ ಮಕ್ಕಳು ದೂರ ಆಗೋ ಸಂಕಟ ನನ್ನ ಶತ್ರುಗೂ ಬೇಡ. ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನಾವು ಯೋಟ್ ಹೇಳಿದ್ರು ಪುಟ್ಟಕ್ಕ ನಮ್ಮ ಯಾರ ಮಾತು ಕೇಳ್ತಿಲ್ಲ, ಒಂಟ್ ನಿಂತವಳೆ. ನೀವನ ಹೇಳಿ. ಹೌದವ್ವ, ಇನ್ನೊಂದು ಸ್ವಲ್ಪ ತಿದ್ದು ಅಯ್ಯಪ್ಪನ ಪ್ರಸಾದ ತಗೊಂಡೋಗಿ. ಪುಟ್ಟಕ್ಕ, ಬೀಗ್ರೆ ಯಾವಾಗ ಬಂದ್ರಿ? ಓ ದೊರೆ, ನೀನು ಯಾವಾಗ ಬತ್ತೀಯ ಅಂತ ಕಾಯ್ತಾ ಇದ್ದೆ ಕಣ್ಣ. ಅಂತೂ ದರ್ಶನ ಮುಗಿಸಿ ಬರೋ ಹೊತ್ತಿಗೆ ನಮ್ಗೆ ಸಿಹಿ ಸುದ್ದಿನ ಕೊಟ್ಬಿಟ್ಟಲ್ಲ ನೀನು. ಅಪ್ಪಯ್ಯ, ಎಲ್ಲರೂ ಹಿಂಗೆ ಅಂತವ್ರೆ, ಏನು ಇಸೆ ಅಪ್ಪಯ್ಯ? ಕಳ್ಳ, ಇಸ್ಸೆ ಗೊತ್ತಿಲ್ಲದೆ ಹಿಂಗ್ ನಾಚ್ಕೋತಾ ಇದೀಯಾ? ಇಲ್ಲ ಅಪ್ಪಯ್ಯ, ದಿಟ್ವಾಗ್ಲೂ ನಂಗೇನು ಗೊತ್ತಿಲ್ಲ. ಅಂದ್ರೆ ಇನ್ನು ನಿಂಗೆ ಇಸೆ ಯಾರು ಹೇಳೇ ಇಲ್ವಾ? ಇದೇನು ಬಂಗಾರ ಹಿಂಗಂತವನೆ? ಕಂಟಿ, ಪುಟ್ಟಕ್ಕ ಬೀಗ್ರು ಮನೆಗೆ ಯಾಕೆ ಬಂದವ್ರ ಅನ್ಕೊಂಡಿದ್ಯಾ ನೀನು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.